ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ವರಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಆಗ್ತಾ ಇದ್ದೀನಿ. ರೀಸನ್ಸ್ ಇದೆ ಏನು ಅಂತ ನಾನು ಮುಂದಿನ ವ್ಲಾಗ್ಗಳಲ್ಲಿ ಹಾಕ್ತೀನಿ. ಬಟ್ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರಿಂಗ್ ಎಲ್ಲ ಮಾಡಿ ನಾನು ನಮ್ಮತ್ತೆ ಮತ್ತು ನಮ್ಮನೆಗೆ ಆಂಟಿ ಬರ್ತಾರೆ ಕ್ಲೀನ್ ಎಲ್ಲ ಮಾಡ್ಕೊಡೋಕೆ ಆಚೆ. ಸೊ ಅವರು ಎಲ್ಲ ಸೇರ್ಕೊಂಡು ಹಾಕಿದ್ವಿ. ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಮ್ಮ ಮನೇಲಿ ವರಲಕ್ಷ್ಮಿನ ಯಾವ ಥರ ಕುಣಿಸಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ತುಳಸಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಬಾಕಲ್ದು ತುಳಸಿದೆಲ್ಲ ವ್ಲಾಗ್ ಮಾಡಿಕೊಂಡೆ. ಇವನು ಮಾತ್ರ ಜೀತು ನಮ್ಮನೆ ನಾಯಿ ಮಲ್ಕೊಂಡಿದ್ದಾನೆ ಆಚೆನೆ. ಮತ್ತು ಇತ್ತೀಚೆಗೆ ನೀವು ನೋಡಿರ್ಬೋದು, ನಾವು ಮನೆ ಕ್ಲೀನಿಂಗ್ ಅದೆಲ್ಲ ಹಾಕಿದ್ದೆ ವ್ಲಾಗ್. ಅದೆಲ್ಲ ಮುಗಿಸ್ಕೊಂಡು ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದೀವಿ, ವಿಂಡೋ ಕವರ್ ಚೇಂಜ್ ಮಾಡಿದ್ದೀವಿ, ಬೆಡ್ರೂಮಲ್ಲಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹೊಸದು, ಅಂದರೆ ಲೈಕ್ ಇದೆಲ್ಲ ಹೊಸದೆಲ್ಲ ತಂದು ಸಿಕ್ಕಾಪಟ್ಟೆ ಸಖತ್ತಾಗಿ ಅನಿಸ್ತಾಯಿತ್ತು. ಮನೆ ಕಾಂಬಿನೇಷನ್ಸ್ ಎಲ್ಲ ಏನಂತೀರಾ, ಚೆನ್ನಾಗಿದೆಯಾ ಸೋಫಾ ಕವರ್ಸ್ ಕಾಂಬಿನೇಷನು ಮತ್ತು ಸ್ಕ್ರೀನ್ಸು ಅದೆಲ್ಲ ಯಾವ ಕಾಣಿಸ್ತದೆ ಅಂತ ಹೇಳಿ. ಇಲ್ಲಿ ದೇವ್ರನ್ನ ಈ ಥರ ಕುಣಿಸಿದ್ದೀವಿ. ಹೆಂಗೆ ಕಾಣಿಸ್ತಿದ್ದಾಳೆ ನಮ್ಮ ಮನೆಯ ಲಕ್ಷ್ಮಿ ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ. ಒಬ್ಬಟ್ಟು ನೈಟೇ ಮಾಡಿದ್ದೆ, ಅಂದರೆ ಲಕ್ಷ್ಮಿಗೆ ಎಷ್ಟು ಬೇಕೋ ಅಷ್ಟು ಒಂದು 8 9 ಏನೋ ಒಬ್ಬಟ್ಟು ಮಾಡಿಬಿಟ್ಟು ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ನಾನು ಹೋಗಿ ಮಲ್ಕೊಂಬಿಟ್ಟೆ. ಅದಾದಮೇಲೆ ನಮ್ಮ ಅತ್ತೆ ಮತ್ತು ಮಧು ಸೇರಿಕೊಂಡು ಈ ಥರ ಸೀರೆನ, ಅಂದರೆ ಆಲ್ಮೋಸ್ಟ್ ಆಲ್ ಮಧುನೇ ಟ್ರೈ ಮಾಡಿದ್ನಂತೆ ಸೀರೆ ಉಡ್ಸೋದೆಲ್ಲ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಲ್ವಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಗಂಡ್ಮಕ್ಳು ಈ ಥರ ಇಂಟ್ರೆಸ್ಟ್ ತೋರಿಸೋದು ತುಂಬಾ ಕಮ್ಮಿ, ಬಟ್ ಮಧುಗೆ ಇದೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಹಾಗೆ ಅವನೇ ಹುಡ್ಸಿದ್ದಾನೆ ಸ್ಯಾರೀಸ್ ಕೂಡ. ಬಟ್ ನನಗಂತೂ ಏನೋ ಒಂಥರ ಚೆನ್ನಾಗಿ ಅನಿಸ್ತು. ಹುಡುಗ ಆಗಿಬಿಟ್ಟು ಇದನ್ನೆಲ್ಲ ಹೆಲ್ಪ್ ಮಾಡ್ತಾನಲ್ವ. ನಾರ್ಮಲಾಗಿ ಎಲ್ಲರ ಮನೇಲೂ ಹುಡುಗರು ತುಂಬ ರೇರು ಹೆಲ್ಪ್ ಮಾಡೋದು. ಸೊ ನಮ್ಮ ಮನೇಲಿ ಕೂಡ ಅಷ್ಟೇ, ಯಾರೂ ಹೆಲ್ಪ್ ಮಾಡಲ್ಲ. ಸದ್ಯ ಚೆನ್ನೈಯಿಂದ ಮಧು ಬಂದಿದ್ದಕ್ಕೆ ನಮ್ಮ ಅತ್ತೆಗೆ ಈ ಥರ ಹೆಲ್ಪ್ ಮಾಡಿದ್ದಾನೆ. ಸೊ ಚೆನ್ನಾಗಿ ಕಾಣಿಸ್ತಿದಾರ ನಮ್ಮನೆ ಲಕ್ಷ್ಮಿ ಅಂತ ಹೇಳಿ. ಸೊ ಈ ಥರ ಫ್ರೂಟ್ಸ್ನೆಲ್ಲ ಅರೇಂಜ್ ಮಾಡಿ ಒಂದರಲ್ಲಿ ಒಬ್ಬಟ್ಟಿಟ್ಟು ಇನ್ನೊಂದರಲ್ಲಿ ಚಕ್ಲಿ ರವೆ ಉಂಡೆ. ನಮ್ಮ ಮನೇಲಿ ಇಷ್ಟೇ ಮಾಡಿದ್ದು, ಜಾಸ್ತಿ ಏನು ವೆರೈಟೀಸ್ ಮಾಡಿರಲಿಲ್ಲ. ಸೊ ಲಕ್ಷ್ಮಿಗೆ ಮೇಯ್ನಾಗಿ ಒಬ್ಬಟ್ಟಿಟ್ಟರೆ ಸಾಕು ಅಲ್ವಾ, ತುಂಬಾ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ ದೇವರು. ಮತ್ತು ಒಳಗಡೆ ಕೂಡ ಅಷ್ಟೇ, ಮನೆ ಒಳಗಡೆ ದೇವರು ಅಂದರೆ ನಮ್ಮ ಮನೆ ನಾರ್ಮಲಾಗಿ ಮಾಡೋ ಪೂಜೆಗೆ ಈ ಥರ ರಾಘವೇಂದ್ರ ಸ್ವಾಮಿಗಾಗಲಿ ಮತ್ತು ರಾಮ ಎಲ್ಲರಿಗೂ ಈ ಥರ ಕ್ಲೀನಾಗಿ ಹೂವು ಎಲ್ಲ ಮುಡಿಸಿ ನೀಟಾಗಿ ಪೂಜೆ ಆಗಿತ್ತು. ಸೊ ಅಲ್ಲಿ ಕೂಡ ನೈವೇದ್ಯಗೆ ಒಬ್ಬಟ್ಟು ರವೆ ಉಂಡೆ ಚಕ್ಲಿ ಎಲ್ಲ ಇಟ್ಟಿದ್ವಿ. ಸೊ ದೀಪ ನಾನು ಸ್ವಲ್ಪ ಈ ಕಡೆದು ಉರಿತಾ ಇಲ್ಲ, ಇದು ನಾನು ಆಮೇಲೆ ಪೂಜೆ ಎಲ್ಲ ಆಗುವಾಗ ಟೈಮೂ ಇರಲ್ಲ ಮತ್ತು ಗ್ಯಾಪ್ನೂ ಇರಲ್ಲ ವ್ಲಾಗ್ ಎಲ್ಲ ಮಾಡ್ಕೊಬೇಕು ಅಂತ. ಸೊ ಇದು ಲೇಟಾಗಿ ವ್ಲಾಗ್ ಮಾಡ್ಕೊಂಡಿರೋದು. ಸೊ ಕೆಳಗಡೆ ಹೋಗಿ ಎಲ್ಲ ಮಾಡ್ಕೊಂಡು ಬಂದ್ರಿ. ಆಮೇಲೆ ಮಿಕ್ಕಿದ ಒಬ್ಬಟ್ಟು ತಟ್ತಾ ಇದ್ದೆ ನಾನು ಮಾರ್ನಿಂಗು, ಅಂದರೆ ನಾರ್ಮಲಾಗಿ ನಾವೆಲ್ಲ ತಿನ್ನೋಕ್ಕೆ ಬೇಕಾಗುತ್ತಲ್ವ. ಸೊ ಅದನ್ನು ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ಸೊ ಒಬ್ಬಟ್ಟು ಸಾರು ರೆಡಿಯಾಗಿತ್ತು, ರೈಸ್ ರೆಡಿಯಾಗಿತ್ತು, ಮತ್ತು ಒಬ್ಬಟ್ಟು ಇದು ನೈಟ್ ಮಾಡಿದ್ದಿತ್ತು ಲಕ್ಷ್ಮಿಗೆ ಮತ್ತು ಮನೆ ದೇವ್ರಿಗೆಲ್ಲ ನೈವೇದ್ಯ ಇಟ್ಟು ಮಿಕ್ಕಿದಿತ್ತು. ಸ್ನಾನ ಆಗಿದೆ ಪಾಪುದು, ಇವಾಗ ಟೈಮ್ ಇಸ್ಕೊತಾ ಮಾರ್ನಿಂಗ್ ರೆಡಿ ಆಗಿದೆ. ಈ ಥರ ಎಲ್ಲ ಬಿಡ್ತೀನಿ, ಫೇಸ್ ವಾಶ್ ಮಾಡ್ಕೊಂಬಂದೆ. ಇದು ಯಾಕೋ ರೆಡ್ ಹೋಗೇ ಇಲ್ಲ ಮಧು ಸರಿಯಾಗಿ, ಕೋಪ ಕುಚ್ಬಿಟ್ಟೆ. ಹೌ ಕಮ್ ಪಾಪನ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಗುಡ್ಡ ಹೊಡಿನ, ನನ್ನ ಅಮ್ಮ ಚವಲಿನ, ನನ್ನ ದೇವ್ರನ್ನ ವಿಡಿಯೋದ 5 ನಿಮಿಷ ಮುಂಚೆ ಇಟ್ಕೋ. ಅಲ್ಲೋಡಿ ನಿಮ್ಮ ಮಗ ಚಿನಿನು ಬಾಯಿ ಕಡೆ ರೆಕಾರ್ಡ್ ಆಗ್ಲಿ ಹತ್ರ ಹೋಗ್ಬಿಟ್ಟು ಹಾಯ್ ಅಂತೆ. ಎತ್ಬೇಡ ಬಾಯ್ ಬಾಬು ಬಾಯ್ ಇಲ್ಲಿಂದ ನೋಡಮ್ಮ ಬಾ. ಹೋಪ್ ನೀವು ನೋಡಿದ್ರಿ, ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ದೆ. ಅಂದರೆ ಮಾರ್ನಿಂಗ್ ಆ ಥರ ರೆಡಿಯಾಗಿದ್ದೆ, ಈವ್ನಿಂಗ್ ಸಂಜೆ ಸ್ಯಾರಿ ಉಟ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮಾವ ಬಂದಿದ್ದರು, ಅದಕ್ಕೆ ನಾನು ಅವ್ರಿಗೆ ಅಷ್ಟು ಕಂಫರ್ಟ್ ಇಲ್ಲ ವೀಡಿಯೋ ಅಂದ್ಬಿಟ್ಟು ಆಫ್ ಮಾಡು ಅನ್ನೋ ಥರ ಲೈಕ್ ಆಫ್ ಮಾಡಿದೆ. ವೀಡಿಯೋ ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಆಮೇಲೆ ಅವನಿಗೆ ಈ ಥರ ಡ್ರೆಸ್ ಮಾಡಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ನಮ್ಮತ್ತೆ ಕೂಡ ರೆಡಿ ಆಗ್ತಾಯಿದ್ರು. ಮತ್ತು ಅಷ್ಟು ಬೇಗ ಎಲ್ಲರೂ ಬಂದರು, ಅದನ್ನು ರಾ ವೀಡಿಯೋ ಹಾಕ್ತೀನಿ ನೋಡಿ.
ಹತ್ತೆ ಸೊಸರ್ ಇದ್ರೇನೆ ಬೇಗ ಆಗಲ್ಲ. ಸುಮ್ನೆ ಒಬ್ಬೊಬ್ರೆ ಇದ್ರೆ ಹೆಂಗಾನ ಬೇಗ ಇವ್ರು ಮರಿ ಬೇರೆ ಐತಲ್ವಾ ಅಪ್ಪ ಹೆಂಗೋ ಭಾಗ್ಯ ಮೇಲ್ ಕುತ್ಕೋ ನೀವಿಬ್ರು ಬನ್ನಿ ಬರ್ತೀವಿ ಅವ್ರನ್ನ ಕರ್ಕ ಬನ್ನಿ ನಾನು ಇವಾಗ ಹೋಗಿ ಸೀರೆ ಇವ್ ಮುಂದೆ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ ಸರಿ ಮತ್ತು ಇನ್ನೂ ರೆಡಿ ಆಗಿರಲಿಲ್ಲ, ಇನ್ನೇನು ರೆಡಿ ಆಗಬೇಕು, ಸ್ಯಾರಿ ಹಾಕ್ಕೊಬೇಕಾಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ಇವರೆಲ್ಲ ಬಂದಿರೋದ್ರಿಂದ ಅವರೇ ಕುಂಕುಮ ಅರಿಶಿನ ಕೊಡ್ತಾಯಿದ್ರು. ನಾನು ತಾಂಬೂಲ ಕೊಟ್ಟು ಆಶೀರ್ವಾದ ತೊಗೊಂಡೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ಸೀರೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಪ್ರಾಪರಾಗಿ ಸ್ಯಾರಿ ಟೈ ಮಾಡೇ ಇಲ್ಲ. ಟೈಮ್ ಆಗೋಗಿತ್ತು, ಪೂಜೆ ಮಾಡಬೇಕಿತ್ತು ಅಂತ ಅಂದ್ಕೊಂಡು ನಾನು ಹೆಂಗೆಂಗೋ ಕಟ್ಕೊಂಡ್ಬಿಟ್ಟಿದ್ದೀನಿ. ಇದು ಬಂದು ನಮ್ಮಮ್ಮ ಅವ್ರ ಮನೇಲಿ ವರಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದಂಥ ಸೀರೆ. ಇದನ್ನು ಆಲ್ರೆಡಿ ಒನ್ಸ್ ನಾನು ಹಾಕ್ಕೊಂಡಿದ್ದೆ. ಯಾವುದೋ ನಮ್ಮ ರಿಲೇಟಿವ್ಸ್ ಅಲ್ಲೇ ಗ್ರೂಪ್ ಪ್ರವೇಶ ಇತ್ತು, ಆವಾಗ ಹಾಕ್ಕೊಂಡಿದ್ದು ಮದುವೆ ಆದ ವಸ್ತ್ರದಲ್ಲಿ. ಓಕೆನಾ. ಸೊ ಹೇಗೆ ಕಾಣಿಸ್ತಿದ್ದೀನಿ ಮತ್ತು ಪಾಪು ಹೇಗೆ ಕಾಣಿಸ್ತಿದ್ದಾನೆ ಅದು ಕೂಡ ಮಿಸ್ ಮಾಡ್ದಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾಪುದು ಈ ಡ್ರೆಸ್ ಬಂದುಬಿಟ್ಟು ಆಲ್ರೆಡಿ ನೋಡಿರ್ತೀರ, ಶಿವು ಮದುವೆಯಲ್ಲಿ ಹಾಕ್ಕೊಂಡಿದ್ದು ದಾರೆಗೆ ಹಾಕಿದ್ದು ಅಂತ ಡ್ರೆಸ್ ಇದು. ಕಾರ್ತಿಕ್ ತೊಗೊಂಬಂದ, ಆಲ್ಟ್ರ್ ಎಲ್ಲ ಮಾಡಿ ತೊಗೊಂಬಂದಿದ್ದ. ಇವಾಗ ಅದೇ ಡ್ರೆಸ್ ಇನ್ನೂ ಹಾಕ್ತಾಯಿದೆ ಅಂದರೆ ಪಾಪು ಸಣ್ಣಕ್ಕೆ ಇದ್ದಾನೆ ಅಂತ ತಾನೇ ಅರ್ಥ. ಸೊ ಹೇಗೆ ಕಾಣಿಸ್ತಾನೆ ಪಾಪು ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ರೆಡಿ ಆದಮೇಲೆ ನಮ್ಮತ್ತೆ ಯಾವ ಥರ ಕಾಣಿಸ್ತಿದ್ದಾರೆ, ಯಾವ ಥರ ಎಲ್ಲ ನಡೀತು ಅದನ್ನೆಲ್ಲ ನಾನು ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ. ಮಿಸ್ ಮಾಡಿದಾಗೆ ಕಂಪ್ಲೀಟ್ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲ ಬಂದು ಇನ್ವೈಟ್ ಮಾಡಿ ಹೋದ್ಮೇಲೆ ನಾವು ಕೂಡ ಹೋಗಬೇಕಿತ್ತು. ಎಷ್ಟೊಂದು ಜನ ಅಕ್ಕಪಕ್ಕದ ಮನೆಯವ್ರನ್ನ ಕರಿಬೇಕಿತ್ತು ಅರ್ಶಿನ ಕುಂಕುಮಕ್ಕೆ, ಮತ್ತು ಅವ್ರು ಕರೆದಿರೋರ ಮನೆಗೆ ನಾವು ಹೋಗಿ ಅರ್ಶಿನ ಕುಂಕುಮ ತೊಗೊಬೇಕಿತ್ತಲ್ವ. ಅದಕ್ಕೋಸ್ಕರ ಪಟ ಅಂತ ರೆಡಿ ಆಗಿ ನಾನು ನಮ್ಮತ್ತೆ ಹೋದ್ವಿ. ಸೊ ಯಾವ್ಯಾವ ಥರ ಒಂದು 5-6 ಮನೆ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ರೆಕಾರ್ಡ್ ಮಾಡಿದ್ದೀನಿ. ಅವ್ರ ಮನೇಲಿ ಯಾವ ಥರ ಕ್ಯೂಟಾಗಿ ಲಕ್ಷ್ಮಿನ ಕುಣಿಸಿದ್ದಾರೆ ಅಂತ ಇದರಲ್ಲಿ ತೋರಿಸ್ತೀನಿ, ಮಿಸ್ ಮಾಡ್ದಂಗೆ ನೋಡಿ. ಓಕೆನಾ. ಬೇಗ ಬಂದ್ಬಿಡ್ತಾರೆ. ಬಾಗಿಲಲ್ಲೂ ಒಂಚೂರು ಎಣ್ಣೆ ಹಾಕಿ ದೀಪ ಹಚ್ಚು. ಇಲ್ಲೊಂದೆರಡು ಹಚ್ಚು, ಅಲ್ಲೊಂದೆರಡು, ಆಮೇಲೆ ಏನು ಮಾಡ್ತೀನಿ ಅಂದರೆ ಡೈಲಿ ಕೂಚ ಪೆಟ್ಟ ಹಾಕಿದ್ದಾರೆ ಇವ್ರಿಗೆ ನಡೆಯಕ್ಕೆ. ಕೂತ್ಕೊಳ್ಳಿ. ಅನ್ಕೊಂಡಿದ್ದೀನಿ ನಾನು ಬರ್ತೀನಿ, ಅದೆಲ್ಲ ಕಟ್ ಮಾಡಿಬಿಟ್ಟು ಇದು ಕೊಡಿ ಬೆಂಕಿ ಪಟ್ಟ. ನಾನು ಫೋನ್
ಇದೇ ತಾರೀಕು ಇದೆಯಾ ನಿಮಗೆ ಗೆಳೆಯ ಕಿಟ ಮುಂಚೆ ಅವನ್ನ ಕಾಣಿಸಿಲ್ಲ ಲಕ್ಷ್ಮಿ ಕಾಣಿಸ್ತಾನೆ ಈ ಕಡೆ ಫಿಕ್ಸ್ ಮಾಡಿಲ್ಲ ಹೋಗಿ ಟಿ ಶರ್ಟ್ ಕೈ ಬಾಯಿಗೆ ಸಿಗ್ತಾ ಇರ್ತವೆ ತಗೊಂಡಿದೆ ಇವಾಗ ಕಲರ್ ಕಲರ್ ಇವಾಗ ಇದೆ ಎಲ್ಲ ಆಯ್ತು ಅಮ್ಮ ಬರ್ತಾರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರೆ ಬಾಳೆ ಹೋಗ್ಲಲ್ವಾ ಎಲ್ಲೂ ಅಯ್ಯೋ ರಾಜ್ಕುಮಾರ ನನ್ನ ರಾಜ್ಕುಮಾರ ನೀನು ವಿಡಿಯೋ ಓಡ್ತಾನೆ ಇದೆ ಎಷ್ಟಂತ ಸ್ಪೇಸ್ ಇರುತ್ತೆ ಅಯ್ಯೋ ಹೌದು ಪರ್ಫೆಕ್ಟ್ ಸೊ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಬಿಟ್ಟಿದ್ದೀನಿ ರೆಕಾರ್ಡ್ ಆಗದೆ ಇರೋದು. ಅದಕ್ಕೆ ನಾನು ಹೋಗ್ಬಿಟ್ಟು ಆಫ್ ಮಾಡಿದೆ. ಅದಾದಮೇಲೆ ಸಾಯಂಕಾಲ ನಾನೆಲ್ಲ ಪೂಜೆ ಮಾಡಾದಮೇಲೆ ದೀಪ ಎಲ್ಲ ಹಚ್ಚಿದ್ಮೇಲೆ ಮಧು ಕೂಡ ಹೆಲ್ಪ್ ಮಾಡ್ದ. ಮಧುನು ಕೂಡ ಪೂಜೆ ಎಲ್ಲ ಮಾಡಾದಮೇಲೆ ಅತ್ತೆ ಕೂಡ ನೋಡಿ ಈ ಥರ ರೆಡಿ ಆಗಿದ್ದಾರೆ. ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ಅವರು ನೋಡ್ತಾಯಿದ್ರು ಏನು ರೆಕಾರ್ಡ್ ಆಗ್ತಾ ಇದೆಯಾ ಅಂತ. ಆಮೇಲೆ ಬಾಬು ಬಂದಿದ್ದ. ಬಾಬು ಬಂದುಬಿಟ್ಟು ನನ್ನ ಮೈದನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಮತ್ತು ಫ್ಯಾಮಿಲಿ ಫ್ರೆಂಡ್ ಅಂತ ಕೂಡ ಹೇಳ್ಬೋದು. ಸೊ ಅವ್ನು ಕೂಡ ಬಂದಿದ್ದ, ಇಲ್ಲೇ ಏನೋ ಕೆಲಸ ಇತ್ತು ಅಂತ. ಸೊ ಅವನು ಬಂದು ಲಕ್ಷ್ಮಿನೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ದ. ಅದಾದಮೇಲೆ ನಾವು ನಮ್ಮ ನೇಬರ್ ರೂಪಾ ಆಂಟಿ ಅಂತ ಇದ್ದಾರೆ, ಅವ್ರ ಮನೆಗೆ ಹೋದ್ವಿ. ಅವ್ರನ್ನ ಪೂಜೆ ಮಾಡ್ತಾಯಿದ್ರು. ಅಂದರೆ ತುಂಬ ಬೇಗನೆ ಹೋದ್ವಿ. 5:30 ಸ್ಟಾರ್ಟ್ ಮಾಡಿದ್ಬಿಟ್ರಿ. ಯಾಕೆಂದರೆ ಲೇಟ್ ಆಗುತ್ತೆ ಮತ್ತು ಎಲ್ಲರೂ ಬಂದು ಅರ್ಶಿನ ಕುಂಕುಮ ತೊಗೊಳ್ಳೋದು ಅಂತ. ಸೊ ಅವರು ಆಂಟಿನೂ ಅಂಕಲ್ ಇಬ್ಬರೂ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇವ್ರ ಮನೇಲೂ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಲಕ್ಷ್ಮಿ. ಸೊ ಎಲ್ಲ ಎಷ್ಟು ಡಿಫ್ರೆಂಟಾಗಿತ್ತು ಲಕ್ಷ್ಮಿಗಳು ಅಂತ ಅಂದರೆ ತುಂಬ ಒಬ್ರಿಗಿಂತ ಒಬ್ಬರು ಆ ಥರ ಚೆನ್ನಾಗಿ ಕಾಣಿಸ್ತಾ ಇದ್ರು ಲಕ್ಷ್ಮಿನ ಕುಣಿಸಿರೋದು. ಸೊ ನಾವಂಗೂ ನೆಕ್ಸ್ಟ್ ಟೈಮ್ ಎಲ್ಲ ಐಡಿಯಾಗಳು ಸಿಗುತ್ತಲ್ವ ಅಂತ ನಮ್ಮತ್ತೆ ನಾನು ಅದೆಲ್ಲ ಮಾತಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ಕೂಡ ಪೂಜೆ ಎಲ್ಲ ಅಟೆಂಡ್ ಮಾಡಿ ನೆಕ್ಸ್ಟ್ ಮನೆಗೆ ರೂಪಾ ಆಂಟಿ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದರು. ಸೊ ಸ್ವಲ್ಪ ರಾ ಕ್ಲಿಪ್ಪಿಂಗ್ಸ್ ಇನ್ ಬಿಟ್ವೀನ್ ಹಾಕ್ತೀನಿ ನೋಡಿ. ಈ ಲಕ್ಷ್ಮಿ ಬಂದು ಲಕ್ಕಿ ಅವ್ರ ಮನೆದು ಸಖತ್ತಾಗಿ ಉಡ್ಸಿದ್ರು ಸೀರೆ ಮಾತ್ರ. ಫ್ರೀಲ್ಸ್ ಅಂದು ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಆಂಟಿ ಎಲ್ಲ ನೋಡ್ತಾಯಿದ್ರು. ಮತ್ತು ಚೆನ್ನಾಗಿ ಅನಿಸ್ತು ನನಗೆ ಈ ಲಕ್ಷ್ಮಿ ಯಾಕೋ ಸ್ಪೆಷಲ್ ಅಂತ ಅನಿಸ್ತು. ಫ್ರೀಲ್ಸ್ ಎಲ್ಲ ಅಂದರೆ ಕ್ಯೂಟಾಗಿ ಬಂದಿತ್ತು ಅಂತ ನನಗೆ ಅನಿಸ್ತು. ರಕ್ತ ಬರ್ತಿದೆ. ಅವ್ರ ಮನೆಗೆ ಯಾರು ಟಚ್ ಮಾಡ್ತಾರೆ. ಇದು ಆಂಟಿ ಸ್ಯಾರಿನೂ ಚೆನ್ನಾಗಿದೆ. ಅಲ್ಲ ದೇವ್ರಗಳಿಗೆ ಒಂದಷ್ಟು ಹಾಕಿದ್ವಿ, ಇನ್ನೆಲ್ಲ ಹೋಗ್ಬಿಡೋ ಗೊತ್ತಿಲ್ಲ. ಇದನ್ನ ಹಾಕೊಂಡೆ ಚುಚ್ಚುತ್ತೈತೆ ಅದು. ತಿರ್ತಿ ದೊಡ್ಡ ತಿರ್ತಿ ಈಗ ಹಿಂದೆದೆಲ್ಲ ನಮಗ ಸೀರೆ ಉಡಿಸಿದೆಲ್ಲ ನಮ್ಮ ಸೊಸೆ ಚೆನ್ನಾಗಿ ಉಡ್ಸವ್ರೆ, ಚೆನ್ನಾಗಿ. ಹಿಂಗೆ ನನಗಿದೆ ಹೇಳಿದೆ, ನೆರ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಈ ಒಂದ್ಸತಿ ಹೆಂಗೆ ಉಡಿಸ್ತಲ್ಲ ಅಂತ ನೋಡ್ಕೋಬೇಕು. ಅದೇ ಹಿಂಗೆ ಡಬಲ್ ಆಗಿ ತಗೊಂಡು ಇದು ಹಾರ ಆಂಟಿಕ್ ಪೀಸ್ ಇದಕ್ಕೆ ಎಷ್ಟು ಗ್ರಾಮ್ ಐತೆ? ಆಂಟಿ ನೀರು ಒಂಚೂರು ಕೊಡಿ. ಇವರು ಕೂಡ ನಮ್ಮ ನೇಬರ್ ಭಾಗ್ಯ ಆಂಟಿ ಅಂತ. ಸೊ ಅವ್ರ ಮನೇಲೂ ಲಕ್ಷ್ಮಿ ತುಂಬ ಚೆನ್ನಾಗಿ ಕುಣಿಸಿದ್ರು. ನೋಡಿ ರಾ ಕ್ಲಿಪ್ಪಿಂಗ್ ಹಾಕ್ತೀನಿ. ಚೆನ್ನಾಗಿದೆ ಅಲ್ಲ? ಮಾತಾಡ್ಸಿಲ್ಲ, ಇವಾಗ ದೊಡ್ಡವ್ರಾಗ್ಬೇಕು. ಚಾಮಿ ತಕ್ಷಣ ದೇರಿ ಹಾಕ್ಬೇಕು.
ಈ ಮಹಾಲಕ್ಷ್ಮಿ ಬಂದು ಮಮತಾ ಆಂಟಿ ಮನೆದು. ಇವರು ಕೂಡ ನಮ್ಮ ನೇಬರ್ಸ್. ಸಿಕ್ಕಾಪಟ್ಟೆ ಸಕಲ ಕಾಣಿಸ್ತದೆ ಅಲ್ವಾ ಲಕ್ಷ್ಮಿ. ಮತ್ತು ಇವರು ದೇವ್ರ ಮನೆ ಒಳಗಡೆನೆ ಕುಣಿಸಿದ್ರು. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಕೂಡ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇದು ಒಂದು ಚೇಂಜ್ ಆಗಿದೆ ಅಷ್ಟೇ. ಇದನ್ನ ಸ್ವಲ್ಪ ಇದು ಡೈನಿಂಗ್ ಇದು ಸಪ್ರೇಷನ್ ಅಂತ ಇದಿರ್ಲಿಲ್ಲ, ಅದಕ್ಕೆ ಇದೊಂದು ಮಾಡಿಸಿದ್ವಿ ಅಷ್ಟೇ. ಚೆನ್ನಾಗಿದೆ ಸೋಮು. ನೀವು ಬ್ಯುಸಿ ಕೊಡೋದು ಬರೋದು. ಅರ್ಚನೆ ಮಾಡಲಿ ಸತಿ ಎತ್ಕಲ್ಲ ಅಜ್ಜಿ ಅವ್ರ ಅಮ್ಮನ ಹೋಗ್ತಾ ಇಲ್ಲ. ಸರ ಕೊಡಿ, ಕೊಡ್ತಾನೆ, ಏನಾದರೂ ಕೊಟ್ಬಿಡ್ತಾನೆ. ಸೊ ಇದು ಬಂದ್ಬಿಟ್ಟು ಅಮರ ಆಂಟಿ ಅಂತ ನೇಬರ್ಸೇ, ಅವ್ರ ಮನೇಲಿ ಕುಣಿಸಿದ್ದು. ಚೆನ್ನಾಗಿ ಕುಣಿಸಿದಾರಲ್ವಾ. ನೆಕ್ಸ್ಟು ಭಾವನಾ ಆಂಟಿ ಅವ್ರ ಮನೆಗೆ ಹೋಗಿದ್ರಿ. ಇಲ್ಲಂತೂ ಸಖತ್ತಾಗಿತ್ತು. ಮತ್ತು ಗಿಫ್ಟ್ ಕೂಡ ವೆರೈಟಿ ಡಿಫ್ರೆಂಟಾಗಿ ಕೊಟ್ಟಿದ್ರು. ನೋಡಿ ಹಾಗೆ ರಾ ವಿಡಿಯೋ ಹಾಕ್ತೀನಿ. ಹಾಂ ಚೆನ್ನಾಗಿದೆ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಹಾಕೋಣ. ತಿರ್ಗಾ ಅಲ್ಲಿಗೆ ಹೋಗ್ತೀವಿ. ಬಂದಿಲ್ಲ, ಬರ್ತಾ ಇದ್ದಾಳೆ. ನಾವು ಒಂದು ಮನೇಲಿ ಬಿಚ್ಚಿ ಕೊಡ್ತೀವ, ಬಿಚ್ಚಿ 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 ಕೊಡ್ತೀನಿ ನಿಮಗೆ. ಇಲ್ಲಿ ಬಿಚ್ಚಿ ಚಿಕ್ಕೋಳ ಚಿಕ್ಕೋಳ ಬಿಚ್ಚಿ ಕೊಡ್ತೀನಿ ನಿಮಗೆ. ತಿನ್ನಲ್ಲ ಬಾಡ ಇದು ಅಲ್ಲಿಂದ ನೆಕ್ಸ್ಟು ನಾವು ವೇದ ಆಂಟಿ ಮನೆಗೆ ಬಂದ್ವಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸಕಲಾಗಿ ಹೊಡಿಸಿದ್ರು ಸ್ಯಾರಿ. ಬ್ಯಾಕ್ಗ್ರೌಂಡ್ ಕೂಡ ಸ್ಕ್ರೀನ್ ಎಲ್ಲ ಹಾಕಿ ಚೆನ್ನಾಗಿತ್ತು. ಇವ್ರು ಅವ್ರ ಮಗಳು. ಸೊ ಎಲ್ಲರೂ ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಂದರೆ ಅರ್ಶಿನ ಕುಂಕುಮ ತಗೊಂಡು ನೆಕ್ಸ್ಟು ನಮ್ಮ ಮನೆಗೆ ಹೋದ್ವಿ. ಅದೇ ಆರಾಮ ಕೂತ್ಕೊಂಡು ಅದೇ ಏನು ಆಂಟಿ ತರ ಸಣ್ಣ ಜನ ಇದ್ದಾಳೆ. ಫ್ರೆಂಡ್ వచ్చినట్టు ఫ్రెండ్ హాయ్ చెప్పు, హాయ్ చెప్పనా 1 ఇయర్ హాయ్ చెప్పనా ಸ್ವೀಟಿ ಆಚೆ ಫ್ರೆಂಡ್ಸ್ ಅಲ್ಲ ಅವಳು ದಿನ. ನಾನು ಸ್ವಲ್ಪ ಮನೆಗೆ ಹೋಗಿಬಿಟ್ಟು ಆಮೇಲೆ ನಂತರ ನಾನು ಮನೆಗೆ ಬಂದುಬಿಟ್ಟೆ. ಸೊ ಅರ್ಶಿನ ಕುಂಕುಮಕ್ಕೂ ನಮ್ಮ ಮನೆಗೆ ಬರ್ತಾ ಇರ್ತಾರಲ್ವ. ಇನ್ನು ನಮ್ಮ ಅತ್ತೆ ಮಾತ್ರ ಮಿಕ್ಕಿದ ಮನೆಗೆ ಹೋದರು. ನಮ್ಮ ಮಾವ ಕೂಡ ಆಗಲೇ ಬಂದು ವಾಕಿಂಗಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆರಾಮಾಗಿ ಶ್ಲೋಕಗಳನ್ನ ಓದ್ಕೊಂಡು ಕೂತಿದ್ರು ದೇವ್ರ ಮುಂದೆ. ಅವ್ರಿಗೆ ಅದು ಹ್ಯಾಬಿಟ್ ಇದೆ. ಸೊ ಪ್ರತಿ ದಿವಸ ಅದೇ ಕೆಲಸ ಮಾಡ್ತಾರೆ ಅವರು. ಹಾಗೆ ಬಾಬು ಬಂದಿದ್ದ, ಮಧು ಎಲ್ಲ ಕುತ್ಕೊಂಡು ಅವರು ಚಿಟ್ಚಾಟ್ ಮಾಡ್ತಾಯಿದ್ರು. ಇನ್ನು ಬಾಬು ಮನೆಗೆ ಒಬ್ಬಟ್ಟು ಮಾಡೋಣ ಅಂತ ನಾನಲ್ಲಿ ತಯಾರು ಮಾಡ್ಕೊತಾ ಇದ್ದೆ. ಹಾಗೆ ಬರೋರಿಗೆಲ್ಲ ಹಾಗೆ ಅರ್ಶಿನ ಕುಂಕುಮ ಕಲಿಸ್ಕೊಂಡು ಕೊಟ್ಕೊಂಡು ನಾನು ಇದ್ದೆ. ಓಕೆನಾ. ನೆಕ್ಸ್ಟು ನಮ್ಮಮ್ಮ ಮನೇಲಿ ಹಬ್ಬ ಮಾಡ್ತಿರ್ಲಿಲ್ವಲ್ಲ. ಅಂದರೆ ಮಮ್ಮಿಗೆ ಲಾಸ್ಟ್ ಇಯರ್ ಆಪ್ರೇಷನ್ಸ್ ಎಲ್ಲ ಆಗಿತ್ತು, ಮಾಡಿರಲಿಲ್ಲ. ಅದಕ್ಕೆ ಲಾಸ್ಟ್ ಇಯರು ಕೂಡ ಈ ಥರನೇ ಸಿಂಪಲಾಗಿ ಮಾಡಿದ್ರು. ಅದಕ್ಕೆ ಲಾಸ್ಟ್ ಇಯರು ಅಪ್ಪ ತೀರೋಗಿದ್ರು, ಅದಕ್ಕೆ ಮಾಡಿಲ್ಲ. ಸೊ ಇದೇ ರೀತಿ 3 ವರ್ಷದಿಂದ ಹಬ್ಬ ಸರಿಯಾಗಿ ಮಾಡೋಕ್ಕೆ ಆಗಿರಲಿಲ್ಲ. ಈ ವರ್ಷ ಕೂಡ ಅಷ್ಟೇ ಸಿಂಪಲ್ಲಾಗಿ ಅಮ್ಮ ಮುಖವಾಡ ದೇವ್ರಿಗೆ ಹಾಕಿಬಿಟ್ಟು ಸುಮ್ಮನೆ ಸೀರೆನ ಇಟ್ಬಿಟ್ಟು ಪೂಜೆ ಮುಗಿಸಿದ್ರು. ಎಲ್ಲ ಕಡೆನೂ ಅಷ್ಟೇ, ಯಾರು ಏನು ಮಾಡಿದ್ರು, ಎಷ್ಟೇ ವೆರೈಟೀಸ್, ಎಷ್ಟೇ ಡಿಫ್ರೆಂಟಾಗಿ, ಎಷ್ಟು ದೊಡ್ಡದಾಗಿ ಮಾಡಿದ್ರು, ದೇವರ ಆಶೀರ್ವಾದ ಅವ್ರ ಭಕ್ತರ ಮೇಲೆ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ. ಸೊ ಇದು ನನ್ನ ವರಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋನ ನೋಡಿ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಮಮ್ಮಿ ನೋಡಿ ಈ ಥರ ಸಿಂಪಲ್ಲಾಗಿ ದೇವರಿಗೆ ಪೂಜೆ ಮಾಡಿದರು. ಇದು ಅಮ್ಮನ ಮನೆ ವಿಡಿಯೋ ಕೂಡ ಹಾಕಿದ್ದೀನಿ. ಮಮ್ಮಿ ಕ್ಲಿಪ್ಪಿಂಗ್ ಕಳಿಸಿದ್ರು, ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದೆ. ಸೊ ಹೇಗಿದೆ ನಮ್ಮ ವರಲಕ್ಷ್ಮಿ ಹಬ್ಬ? ನಿಮ್ಮ ವರಲಕ್ಷ್ಮಿ ಹಬ್ಬ ಕೂಡ ತುಂಬ ಚೆನ್ನಾಗಾಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ಮರೀದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವ್ಲಾಗ್ನ ತುಂಬ ಲೇಟಾಗಿ ಹಾಕಿರೋ ಕಾರಣ ಇದೆ, ಯಾಕೆ ಹಾಕಿದ್ದೀನಿ ಲೇಟಾಗಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.